ಒಂದ್ ಕಡೆಗೆ ಸಿಪಿ ಯೋಗೇಶ್ವರ್ ಈಗ ಇಕ್ಕಟ್ಟಲ್ಲಿದ್ದಾರೆ. ಕಾರಣ ನೀವು ಹೇಳೋವರೆಗೂ ಕೂಡ ಕಾಯ್ತಾ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಈ ವಾರದಲ್ಲಿ ಕ್ಲಿಯರ್ ಮಾಡಿ ಅಂತ ಈ ಕಡೆಗೆ ಡಿ.ಕೆ. ಬ್ರದರ್ಸ್ ಹೇಳ್ತಾ ಇದ್ದಾರೆ. ಚನ್ನಪಟ್ಟಣ ಅಖಾಡದಲ್ಲಿ ಎಚ್.ಡಿ.ಕೆ. ವರ್ಸಸ್ ಯೋಗೇಶ್ವರ್ ಟಿಕೆಟ್ ಫೈಟ್ ಜೋರಾಗ್ತಾ ಇದೆ. ಯೋಚನೆ ಮಾಡ್ತಾ ಕುಳಿತರೆ ಸಮಯ ಮೀರುತ್ತೆ. ವಾರದಲ್ಲಿ ಅಭಿಪ್ರಾಯ ತಿಳಿಸಿ. ಯೋಗೇಶ್ವರ್ಗೆ ಡಿ.ಕೆ. ಬ್ರದರ್ಸ್ ಮನವೊಲಿಕೆಯ ಕೊನೆಯ ಸಂದೇಶ ಇದೆ. ಇಕ್ಕಟ್ಟಿನಲ್ಲಿರುವ ಯೋಗೇಶ್ವರ್ಗೆ ದೆಹಲಿ ಅಂಗಳದಲ್ಲಿ ಟಿಕೆಟ್ ಕ್ಲಿಯರ್ ಆಗುತ್ತಾ? ಅನಿವಾರ್ಯವಾಗಿ ಕೈ ಹಿಡಿಯಲು ಮುಂದಾಗ್ತಾರ ಸಿಪಿ ಯೋಗೇಶ್ವರ್ ರಾಜಕೀಯ ಭವಿಷ್ಯಕ್ಕೆ ಇವತ್ತು ಅಥವಾ ನಾಳೆ ನಿರ್ಣಾಯಕ ದಿನವಾಗತ್ತಾ ಗೊತ್ತಿಲ್ಲ. ಅವಕಾಶಗಳು ಅಂತೂ ಇದೆ. ಈ ಕಡೆ ಕೊಟ್ಟರೂ ಅವಕಾಶ ಇದೆ, ಆ ಕಡೆ ಕೊಟ್ಟರೂ ಅವಕಾಶ ಇದೆ. ಸೊ ಸದ್ಯಕ್ಕೆ ಯೋಗೇಶ್ವರ್ ಅವರ ವಿಚಾರದಲ್ಲಿ ಅಲ್ಲಿರುವಂಥ ಜನ ಹೇಗೆ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮೈತ್ರಿಯ ಜೊತೆಗಿದ್ದಾಗ ಜನ ಹೇಗೆ ತೀರ್ಮಾನ ಮಾಡ್ತಾರೆ, ಕಾಂಗ್ರೆಸ್ ಜೊತೆಗೆ ಹೋದರೆ ಹೇಗೆ ತೀರ್ಮಾನ ಮಾಡ್ತಾರೆ. ನನ್ನ ಸಹೋದ್ಯೋಗಿ ಈಗ ಸುಖೇಶ್ ಪೊಲಿಟಿಕಲ್ ಬ್ಯೂರೋದಿಂದ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಒಂಥರ ಇಕ್ಕಟ್ಟಲ್ಲಿದ್ದಾರ ಅಂತ ಸಿಪಿ ಯೋಗೇಶ್ವರ್? ಖಂಡಿತ ಹೌದು. ಯಾಕಂದ್ರೆ ಒಂದು ಕಡೆ ಇವತ್ತು ಅವರು ದೆಹಲಿಗೆ ಹೋಗ್ತಾ ಇರೋದ್ರಿಂದ ದೆಹಲಿಯಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಟಿಕೆಟ್ ಅನ್ನ ಕ್ಲೈಮ್ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಮೊನ್ನೆ ಕೂಡ ಅವರು ಪಾದಯಾತ್ರೆ ಸಂದರ್ಭದಲ್ಲೂ ಕೂಡ ಸಮಾವೇಶದಲ್ಲೂ ಕೂಡ ಟಿಕೆಟ್ ವಿಚಾರವನ್ನು ಅವರ ಬೆಂಬಲಿಗರು ಪ್ರಸ್ತಾಪಿಸಿದಾಗ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯಿಸಿದಂಥ ರೀತಿ ಇವೆಲ್ಲವೂ ಕೂಡ ಇಲ್ಲ ಒಂದು ರೀತಿ ಯೋಗೇಶ್ವರ್ಲಿ ಆತಂಕವನ್ನು ಉಂಟು ಮಾಡಿದೆ ಅನ್ನುವಂಥದ್ದು. ಹಾಗಾಗಿ ಇವತ್ತು ದೆಹಲಿಗೆ ಹೋಗುವಂಥ ಯೋಗೇಶ್ವರ್ ತಮ್ಮ ಮುಂದಿನ ರಾಜಕೀಯ ನಡೆ ಅಥವಾ ಚನ್ನಪಟ್ಟಣದ ಟಿಕೆಟ್ ವಿಚಾರದಲ್ಲಿ ಒಂದು ಕ್ಲಾರಿಟಿಯನ್ನು ಪಡೆದುಕೊಳ್ಳಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಈ ಬಾರಿ ಚನ್ನಪಟ್ಟಣವನ್ನು ಗೆಲ್ಲೇಬೇಕು ಅನ್ನೋ ಹಠಕ್ಕೆ ಬಿದ್ದಂತಿದೆ. ಅದು ಲೋಕಸಭಾ ಚುನಾವಣೆಯಲ್ಲಿ ಬಂದಂಥ ಒಟ್ಟಾರೆ ಓಟ್ ಎಷ್ಟು ಎನ್ನುವಂಥ ಲೆಕ್ಕಾಚಾರದ ಮೇಲೆ ಈ ಸರಿ ಗೆಲ್ಲಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿರೋದ್ರಿಂದ ಅಕಸ್ಮಾತ್ ಸೂಕ್ತ ಅಭ್ಯರ್ಥಿಯಾಗಿ ಅಲ್ಲಿ ಟಿಕೆಟ್ ಕೈತಪ್ಪಿ ಯೋಗೇಶ್ವರೇ ಬರೋದಾದರೆ ಬನ್ಲಿ ಅನ್ನುವಂಥ ಲೆಕ್ಕಾಚಾರವೂ ಇದ್ದಂತೆ ಕಾಣಿಸ್ತಾ ಇದೆ. ಅದು ಕೊನೆಯ ಆಪ್ಷನ್ ಆಗಿದ್ರೂ ಕೂಡ ಕಾಂಗ್ರೆಸ್ಗೆ ಅದು ಪ್ರಮುಖವಾದ ವಿಚಾರವೇ ಆಗಿದೆ. ಹಾಗಾಗಿ ಆ ಸಂದೇಶವೂ ಕೂಡ ಹೋಗಿದೆ ಅನ್ನುವಂಥದ್ದು ಯೋಗೇಶ್ವರ್ಗೆ. ಹಾಗಾಗಿ ಯೋಗೇಶ್ವರ್ ಪಾಲಿಗೆ ಇವತ್ತು ನಿರ್ಣಾಯಕ ದಿನ ಆಗುವಂಥ ಸಾಧ್ಯತೆಯೇ ಹೆಚ್ಚಿದೆ. ಅರುಣ್, ಸುಖೇಶ್, ಒಂದು ವೇಳೆ ಈಗ ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ ಕೈ ಕಡೆಗೆ ಏನಾದರೂ ವಾಲಿದ್ರೆ ಮೈತ್ರಿಗೆ ಯಾವ ರೀತಿಯಾದಂಥ ಡ್ಯಾಮೇಜ್ ಆಗುತ್ತೆ ಅಂತ ಒಂದು ಸ್ಪಷ್ಟ ಅರುಣಲ್ಲಿ ಚನ್ನಪಟ್ಟಣದ ಮಟ್ಟಿಗೆ ಹೇಳೋದಾದರೆ ಪಕ್ಷವಾಗಿ ಬಿಜೆಪಿ ದೊಡ್ಡ ನೆಲೆ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯೋಗೇಶ್ವರನ್ನ ಕಾರಣಕ್ಕೆ ವೈಯಕ್ತಿಕವಾದ ನೆಲೆಯನ್ನು ಅವರು ಇಟ್ಕೊಂಡಂತೆ ಕಾಣಿಸ್ತಾ ಇದೆ. ಆದರೆ JDSಗೆ ಪ್ರಬಲವಾದ ನೆಲೆ ಇದೆ. ಕಾಂಗ್ರೆಸ್ ಅಷ್ಟು ಪ್ರಬಲವಾಗಿ ನೆಲೆಯನ್ನು ಕಂಡುಕೊಂಡಿಲ್ಲ. ಆದರೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿರೀಕ್ಷೆಗೂ ಮೀರಿ ಮತವನ್ನು ಗಳಿಸುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಹಾಗಾಗಿ ಅದು ಯೋಗೇಶ್ವರ್ ಪ್ಲಸ್ ಕಾಂಗ್ರೆಸ್ ಕಾಂಬಿನೇಷನ್ ಆಗ್ಬೋದು. ಅಕಸ್ಮಾತ್ ಅವರಿಗೆ ಅಲ್ಲಿ ಟಿಕೆಟ್ ಕೈ ತಪ್ಪಿದ್ರೆ ಅದೇನಾದ್ರು ಆದರೆ ಕ್ಲಿಕ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಕ್ಕೆ ಇವರು ಕೂಡ ಮುಂದುವರಿಬೋದು. ಆದರೆ ಅಲ್ಲಿನ ಮಟ್ಟಿಗೆ ಮೈತ್ರಿಯೇ ಅಭ್ಯರ್ಥಿ ಆದರೂ ಕೂಡ ಯೋಗೇಶ್ವರ್ ಪ್ಲಸ್ JDS ಅನ್ನುವಂಥ ಪ್ಯಾಟರ್ನಲ್ಲಿ ವರ್ಕೌಟ್ ಮಾಡ್ಕೊಳ್ಬೋದು ಅನ್ನುವಂಥದ್ದು ಯೋಗೇಶ್ವರ್ ಲೆಕ್ಕಾಚಾರ. ಆದರೆ JDS ತನ್ನದೇ ಆದ ಅಸ್ತಿತ್ವ ಇದೆ ಮತ್ತು ತಮ್ಮ ಶಾಸಕರ ರಾಜೀನಾಮೆ ಕೊಟ್ಟಿರುವ ಕ್ಷೇತ್ರ ಆಗಿರೋದ್ರಿಂದ ನಮಗೇ ಬೇಕು ಅನ್ನುವಂಥ ಬಿಗಿಪಟ್ಟನ JDS ಹಿಡಿದಿರುವಂಥದ್ದು ಈಗ ಮೈತ್ರಿಯಿಂದ ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ಲ ಅನ್ನುವಂಥ ಗೊಂದಲಕ್ಕೆ ಕಾರಣವಾಗಿರುವಂಥದ್ದು ಕೂಡ. ಅರುಣ್.